ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಮೊಬೈಲ್ ಬಳಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಬಳಕೆ ಪ್ರಕರಣದಲ್ಲಿ ಇಬ್ಬರು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಇತ್ತ ತನಿಖೆ ಕೂಡ ಚುರುಕಾಗಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಮಾಡ್ತಾ ಇದ್ದ. ಈ ಕುರಿತು ತನಿಖೆ ಚುರುಕುಗೊಂಡಿದೆ. ನಿನ್ನೆ ನವೀನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಜೈಲರ್ ರಮೇಶ್ ಧರ್ಮಟ್ಟಿ, ವಾರ್ಡನ್ ಮಹೇಶ್ ಸಜ್ಜನ್ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ಲೋಪ ಎಸಗಿದ ಆರೋಪದ ಅಡಿ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಇದೇ ಕೇಸ್ನಲ್ಲಿ ಸಹಾಯಕ ಅಧೀಕ್ಷಕ ಈರಣ್ಣ ಸಸ್ಪೆಂಡ್ ಮಾಡಿದ್ರು. ಹಾಗೆಯೇ ಎಸ್ಪಿ ಅಂಶುಕುಮಾರ್ಗೂ ಕೂಡ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರೋ ಪ್ರಜ್ವಲ್ ರೇವಣ್ಣ ಸೆಂಟ್ರಲ್ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದ. ಹಾಗೆಯೇ ಒಂದು ಕಡೆಯಲ್ಲಿ ಆರೋಪಿಗಳು ಅಪರಾಧಿಗಳು ಇವರ ಪಾಲಿಗೆ ಮನಪರಿವರ್ತನೆ ಆಗಬೇಕಾದ ಜಾಗ ಒಳ್ಳೆ ಐಷಾರಾಮಿ ಹೋಟೆಲ್ನಂತೆ ಅವರಿಗೆ ಆಗಿದೆ ಎನ್ನುವ ಆರೋಪ ಕೇಳಿಬರ್ತಾ ಇತ್ತು. ಅದರಂತೆ ಅವರಿಗೆ ಅಲ್ಲಿ ಸೌಲಭ್ಯವೂ ಕೂಡ ಸಿಗ್ತಾ ಇತ್ತು. ಈ ಬಗ್ಗೆ ನಿಮ್ಮ ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆಗುತ್ತೆ. ಆ ಬಳಿಕ ಎಚ್ಚೆತ್ತುಕೊಂಡ ಇಲಾಖೆ ತನಿಖೆಗೆ ಮುಂದಾಗಿದೆ. ನೋಡ್ತಾ ಇರ್ಬೋದು, ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವತ್ತು ಮೊಬೈಲ್ ಬಳಕೆ ಮಾಡ್ತಾ ಇದ್ದಂಥ ದೃಶ್ಯವನ್ನು, ಅದಾದ ಮೇಲೆ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂಥ ಒಂದಷ್ಟು ಕ್ರಮಗಳ ಕುರಿತಂತೆಯೂ ಕೂಡ ಗಮನಿಸಬೇಕಾಗತ್ತೆ. ತನಿಖೆ ಚುರುಕುಗೊಂಡಿದೆ. ನಿನ್ನೆ ನವೀನ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಕರ್ತವ್ಯ ಲೋಪ ಯಾರು ಮಾಡಿದ್ದಾರೆ, ಇಂಥ ಅಪರಾಧಿ ಆರೋಪಿಗಳು ಇವರಿಗೆಲ್ಲ ಜೈಲಿನಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಅಂಥವರ ವಿರುದ್ಧ ಕ್ರಮ ಆಗ್ತಾ ಇದೆ. ಜೈಲರ್ ರಮೇಶ್ ಧರ್ಮಟ್ಟಿ ಹಾಗೆಯೇ ವಾರ್ಡನ್ ಮಹೇಶ್ ಸಜ್ಜನ್ ಸಸ್ಪೆಂಡ್ ಆಗಿರೋದು. ಇನ್ನುಳಿದಂತೆ ಡಿಜಿಪಿ ಅಲೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಕುರಿತು ಶೀಘ್ರದಲ್ಲೇ ತನಿಖೆ ಆಗಬೇಕು ಅಂತೇಳಿ ಎಸ್ಪಿ ಅಂಶುಕುಮಾರ್ಗೂ ಕೂಡ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿ ತನಿಖೆ ಚುರುಕುಗೊಳಿಸಲಾಗಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲು ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಬಗ್ಗೆ ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ಐಷಾರಾಮಿ ಜೀವನ ಜೈಲಿನೊಳಗೆ ಸಾಗ್ತಾ ಇತ್ತು ಎಲ್ಲವನ್ನು ಕೂಡ ಗಮನಿಸಿದ್ರಿ. ಅದಾದ ಬಳಿಕ ಆಗಿರುವಂಥ ಬೆಳವಣಿಗೆಯನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಎಸ್ಪಿ ಅಂಶುಕುಮಾರ್ಗೂ ಕೂಡ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಮಾಹಿತಿ ಕೊಡ್ತಾರೆ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಒಂದು ಕಡೆಯಲ್ಲಿ ಜೈಲು ಅಪರಾಧಿಗಳು ಆರೋಪಿಗಳ ಪಾಲಿಗೆ ಅಲ್ಲಿ ಐಷಾರಾಮಿ ಜೀವನ ಸಿಗ್ತಾ ಇದೆ. ಈಗ ಇಲಾಖೆ ತೆಗೆದುಕೊಂಡಿರುವಂಥ ಕ್ರಮಗಳೇನೇನು, ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಸಂಪತ್, ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಸಜಾ ಕೈಯಾಗಿ ಇರುವಂತದ್ದು. ಇದರ ನಡುವೆ ಮೊನ್ನೆ ಕಳೆದ ವಾರ ಸಿಸಿಬಿ ಅವರು ಒಂದು ರೇಡ್ ಅನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಪ್ರಜ್ವಲ್ ಮೊಬೈಲ್ ಬಳಸುತ್ತಿರೋದು ಅವರ ಗಮನಕ್ಕೆ ಬಂದಿರುತ್ತೆ. ಇದೇ ವಿಚಾರವಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ಈಗಾಗಲೇ ದಾಖಲು ಮಾಡಲಾಗಿರುತ್ತೆ. ಅದರ ಬೆನ್ನಲ್ಲೇ ನಿನ್ನೆ ಒಬ್ಬ ಆರೋಪಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಬಾನಸವಾಡಿಯ ನವೀನ್ ಎಂಬಾತ ಮೊಬೈಲ್ ಅನ್ನ ಪ್ರಜ್ವಲ್ ರೇವಣ್ಣಗೆ ತಲುಪಿರ್ತಾರೆ ಅಂತೇಳಿ. ಇದರ ಜೊತೆಗೆ ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇಲೆ ಜೈಲರ್ ರಮೇಶ್ ಧರ್ಮಟ್ಟಿ ಹಾಗೂ ವಾರ್ಡರ್ ರಮೇಶ್ ಸಜ್ಜನ್ ಅನ್ನೋರ್ನ ಇದೀಗ ಅಮಾನತು ಮಾಡಿ ಅವರಿಗೆ ಒಂದು ತಲೆದಂಡವನ್ನ ಮಾಡಲಾಗಿದೆ. ಜೊತೆಗೆ ಡಿಜಿಪಿ ಅಲೋಕ್ ಕುಮಾರ್ ಈ ಒಂದು ವಿಚಾರವಾಗಿ ಕಟ್ಟುನಿಟ್ಟಿನ ಒಂದು ಆದೇಶವನ್ನ ಕೂಡ ಈಗಾಗಲೇ ಮಾಡಿರೋದ್ರ ಜೊತೆಗೆ ಇದಕ್ಕೂ ಮೊದಲು ಸಹ ಜೈಲಿನ ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಅವರನ್ನು ಕೂಡ ಅಮಾನತು ಮಾಡಲಾಗಿತ್ತು. ಜೊತೆಗೆ ಅಂಶುಕುಮಾರ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿ ಮಾಡಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಇದ್ದಾರೆ, ಜೊತೆಗೆ ಮೊಬೈಲ್ ಯಾವ ರೀತಿ ಬಂತು ಎನ್ನುವುದರ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಈಗಾಗಲೇ ಆ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆಯಲ್ಲಿ ಕರ್ತವ್ಯ ಲೋಪ ಎಸಗಿದವರ ವಿರುದ್ಧ ಈಗ ತನಿಖೆ ಆಗ್ತಾ ಇದೆ. ಇತ್ತ ಜೈಲು ಎಸ್ಪಿ ಅಂಶುಕುಮಾರ್ಗೂ ಕೂಡ ಶೋಕಾಸ್ ನೋಟಿಸನ್ನು ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿರೋದು. ಹಾಗೆಯೇ ಅಮಾನತು ಮಾಡಿ ಕರ್ತವ್ಯ ಲೋಪ ಎಸಗಿದ ಇಬ್ಬರು ಸಿಬ್ಬಂದಿಯನ್ನು ಕೂಡ ಅಮಾನತು ಮಾಡಲಾಗಿದೆ.